आज 9 अगस्त 2026 मस्जिद अबू बकर बड़ा मकान मैसूर में मस्जिद अबू बकर की कमेटी और जमात अहले हदीस मैसूर और सभी रसूल मैसेंजर्स पाक एम्पायर टीम और उसके ज़िम्मेदारान उन सब ने मिलके विजिट अवर मोस्क प्रोग्राम मस्जिद एग्ज़िबिशन आज संडे के दिन रखा है। और हमारे मस्जिद के 2 से 5 किलोमीटर के दायरे में जितने हमारे हमवतनी, हमारे भाई और बहन इस मुल्क के, चाहे वो ईसाई हों, बौद्ध हों, हिंदू हों, मुस्लिम हों, उन सबको खाने पे दावत दी गई है और वो लोग बड़ी खुशी से इस प्रोग्राम को अटेंड कर रहे हैं। हमारी ये छोटी सी कोशिश है कि हम हमारी सोसाइटी में, हमारे मुल्क में, हमारे शहर मैसूर में हम नफ़रतों का जो माहौल तेज़ी से फैल रहा है उसको हम कम करेंगे। इस तरह के प्रोग्राम हम गुजारिश करते हैं कि सारी मस्जिदें और सारी इबादतों की जगहें खुल जाएं और लोगों के बीच में इंटरेक्शन हो और हम इस तरह मुल्क में अमन फैला सकें। मैं गुजारिश करता हूं हमारे भाई नदीम भाई का, अहमद नदीम साहब का, कि वो भी कुछ अल्फाज बोलें। अस्सलामु अलैकुम वरहमतुल्लाहि वबरकातुहू। ಇದು ಒಂದು ಸಣ್ಣ ಎಫರ್ಟು, ಎಲ್ಲರಿಗೂ ಜೊತೆಗೆ ಕರೆಸಿ ಭೇದ ಭಾವನೆ ಇಲ್ಲದೆ ಇಸ್ಲಾಮಿನ ಟ್ರೂ ಮೆಸೇಜ್ ಕೊಡೋಣ ಅಂತ ಹೇಳ್ಬಿಟ್ಟು, ಜಾಸ್ತಿ ಜನರಲ್ಲಿ ಮಾಹಿತಿ ಇಲ್ಲ. ಮಸೀದಿ ಅಂದರೆ ಬರೋಕ್ಕೆ ಬಿಡಲ್ಲ, ನಮಗೆ ಬೇರೆಯವ್ರಿಗೆ ಬಿಡಲ್ಲ, ಆದರೂ ಹೆಂಗಸರಿಗೂ ಬಿಡಲ್ಲ ಅಂತ ಹೇಳ್ಬಿಟ್ಟು ಒಂದು ರಾಂಗ್ ಮಾಹಿತಿ ಇದೆ. ಅದಕ್ಕೆ ಅದು ಸ್ವಲ್ಪ ದೂರ ಪಡಿಸೋಣ. ಯಾರಾದರೂ ಯಾವಾಗ ಬೇಕಾದ್ರೂ ಮಸೀದಿಗೆ ಬರ್ಬೋದು. ನಿಮ್ಗೆ ಏನು ಡೌಟ್ಸ್ ಇದೆ ಅದು ಕೇಳ್ಬೋದು. ನೀವು ಬಂದು ಯಾವಾಗಲೂ ಬರ್ಬೋದು. ನೀವು ಸಂಡೇ ಇರಲಿ ಮಂಡೇ ಇರಲಿ ಕೇಳ್ಬಿಟ್ಟು ಬಂದು ಒಳಗಡೆ ನೋಡಿ ಏನು ನಡೀತಾ ಇದೆ ಮಸೀದಿಯಲ್ಲಿ. ಟ್ರೂ ಮೆಸೇಜ್ ತೊಗೊಂಡು ಹೋಗಿ ಇಲ್ಲಿಂದ. ಪ್ರವಾದಿ ಅವ್ರು ಏನು ಹೇಳಿದ್ದಾರೆ, ಅಲ್ಲ ಅಂತ ಹೇಳಿದ್ರೆ ಏನು, ಅದು ಒಂದು ಶಾರ್ಟ್ ಮೆಸೇಜ್ ಒಂದು ದಿವಸದಲ್ಲಿ ಜಾಸ್ತಿ ಕೊಡೋಕ್ಕಾಗಲ್ಲ. ಎಷ್ಟಾಗುತ್ತೆ ಅಷ್ಟು ಮಾಡ್ತೀವಿ. ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಸಿಕ್ಕಿದೆ. ಎಲ್ಲರೂ ತಮ್ಮ ಕೆಲಸ ಅದೆಲ್ಲ ಬಿಟ್ಟು ಇಲ್ಲಿ ಬಂದು ನಮ್ಮ ಜೊತೆಯಲ್ಲಿ ಸೇರಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಬಂದವ್ರಿಗೆ, मीडिया ಎಲ್ಲರಿಗೂ ಧನ್ಯವಾದಗಳು। वालेकुम रहमतुल्लाहि वबरकातुहू। माशाल्लाह एक मस्जिद विज़िट का प्रोग्राम है, बहुत बेहतरीन प्रोग्राम है। और हमारे साथी एम पार्ट की तरफ से जो है ये 208वां प्रोग्राम है मस्जिद विज़िट का, जो हमारे हमवतनी भाइयों को ये लोग बुलाते हैं, मस्जिद विज़िट कराते हैं, दिखाते हैं और मस्जिद में क्या इबादत होती है, कैसे होती है, मुसलमान मस्जिदों में क्या करते हैं, ये बस उनको उसकी इन्फॉर्मेशन देने के लिए ये काम हो रहा है। अल्हम्दुलिल्लाह जो मिसकंसेप्शंस है, जो डाउट्स हैं, जो क्लैरिफिकेशन उनको पता नहीं है कि मस्जिदों के अंदर लोग आराम से आ सकते हैं। और सबके लिए है ये मस्जिदें, जो अल्लाह की मस्जिदें हैं, ये सबके लिए है, ये ह्यूमैनिटी के लिए है, ये सिर्फ मुसलमानों के लिए नहीं है। बस वही एक मैसेज देने के लिए ये प्रोग्राम चल रहा है। इंशाल्लाह इसके आगे भी प्रोग्राम और भी चलेंगे और हमारे हमवतनी भाइयों को, बहनों को बुला के यहाँ जो है सारी चीज़ें दिखाने के लिए कोशिशें रहेंगी इंशाल्लाह। बस आगे भी प्रोग्राम रहेंगे, हम लोग इसमें जुड़ के रहेंगे इंशाल्लाह। अस्सलामु अलैकुम रहमतुल्लाहि वबरकातुहू। ಒಂದು ತಪ್ಪು ಕಲ್ಪನೆ ಇರುತ್ತೆ, ಮಸೀದಿಯಲ್ಲಿ ಏನೋ ಇರುತ್ತೆ. ಈಗಿನ ಹೊಸ ಪೀಳಿಗೆಯವರಿಗೆ ವಿಶೇಷವಾಗಿ ಅಲ್ಲಿ ಸತ್ತಾತಗಿಟ್ಟಿದ್ದಾರೆ, ಕೋವಿ ಇಟ್ಟಿದ್ದಾರೆ, ಇನ್ನೊಂದು ಇಟ್ಟಿದ್ದಾರೆ ಅಂತೇಳಿ. ಈಗ ಜನರಿಗೆ ಮಸೀದಿ ಏನಿದೆ ಅಂತೇಳಿ ಒಂದು ತೋರಿಸ್ಕೊಡುವಂಥ, ಒಂದು ಪರಿಚಯಿಸುವಂಥ ಒಂದು ಕಾರ್ಯಕ್ರಮ ಇದು. ಮಸೀದಿಯಲ್ಲಿ ಈಗ ನೀವು ನೋಡಿದಿರೋದ್ರಲ್ಲಿ ಏನೂ ಇಲ್ಲ. ಇದೊಂದು ಸರ್ವಸಾಧಾರಣವಾಗಿರೋ ಒಂದು ಹಾಲ್. ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ಬೇರೆ ಯಾವುದೇ ಅದರಲ್ಲಿ ಆ್ಯಕ್ಟಿವಿಟೀಸ್ ಇಲ್ಲಿಲ್ಲ. ಯಾಕಂದರೆ ಇದು ಜನರು ಯಾರು ವಿಶ್ವಾಸ ಇದ್ದಾರೆ ಅವರು 5 ಬಾರಿ ದಿನದಲ್ಲಿ ನಮಾಜ್ ಮಾಡುವಂಥ ಒಂದು ಸ್ಥಳ. ಬಾಕಿ ಎಲ್ಲ ಪ್ರಾರ್ಥನಾ ಮಂದಿರಗಳ ಹಾಗೆ ಇದು ಕೂಡ ಒಂದು ಸಿಂಪಲ್ ಆಗಿರುವಂಥ ಒಂದು ಹಾಲ್. ಅದು ಮಸೀದಿ ಅಂತಾರೆ. ಯಾಕಂದರೆ ಇದರಲ್ಲಿ ಮಸೀದಿಯ ಬಗ್ಗೆ ಈಗ ಹೊಸ ಇದರಲ್ಲಿ ಪರಿಚಯ ಹೇಳುತ್ತಿರುವಂಥ ರೀತಿಯಲ್ಲಿ ಯಾವುದೇ ಅಂಥ ಒಂದು ಸೀಕ್ರೆಟ್ ಆಗಿರುವಂಥ ಅಥವಾ ಇನ್ನೊಬ್ಬರನ್ನು ದ್ವೇಷಿಸುವಂಥ ಒಂದು ಯಾವುದೇ ಕಾರ್ಯಕ್ರಮ ಇಲ್ಲಿಲ್ಲ. ಇದು ಆಗ ಅಕ್ಕಪಕ್ಕದ ಮನೆಯವರಿಗೆ ಅಥವಾ ಈ ಒಂದು ಪ್ರದೇಶದವರಿಗೆ ಮಸೀದಿ ಬಗ್ಗೆ ಇರುವಂಥ ಒಂದು ಸದಭಿಪ್ರಾಯ ಮೂಡಿಸಲಿ. ಇಲ್ಲಿ ಯಾವುದೇ ಅಂಥ ಕಾನೂನು ಬಾಹಿರ ಚಟುವಟಿಕೆ ಇಲ್ಲಿ ನಡೆಯುವುದಿಲ್ಲ ಅಂತ ಹೇಳುವಂಥದ್ದು ಅದು ಇದರ ಒಂದು ಉದ್ದೇಶ. ಜೊತೆಯಲ್ಲೇ ಧರ್ಮವನ್ನು ಅದನ್ನು ಪರಿಚಯಿಸುವಂಥ ಇತರ, ಯಾಕೆಂದರೆ ಧರ್ಮದಲ್ಲಿ ಹೇಳ್ತಾರೆ ಇಲ್ಲ ಬಾಕಿದವ್ರನ್ನ ಕೊಲ್ಲಬೇಕು, ಇನ್ನೊಂದು ಮಾಡಬೇಕು, ಬೇರೆ ಅಂಥ ಯಾವುದೇ ಆ್ಯಕ್ಟಿವಿಟಿ ಇಲ್ಲ. ಇಲ್ಲಿ ಎಲ್ಲರೂ ಜಾಗತಿಕವಾಗಿ ಎಲ್ಲರೂ ಮೇಲುಕೀಲಿಲ್ಲ, ಎಲ್ಲರೂ ಸರಿಸಮಾನರು. ಬಸವಣ್ಣರು ಹೇಳಿದ ರೀತಿಯಲ್ಲಿ ಕಳಬೇಡ, ಕೊಲಬೇಡ, ಹುಸಿಯನ್ನು ಉಡಿಯಲು ಬೇಡ ಅಂತ ಹೇಳುವಂಥದ್ದು. ಅದೇ ರೀತಿ ಅಬ್ರಹಾಂ ಲಿಂಕನ್ ಹೇಳಿರುವಂಥ ರೀತಿಯಲ್ಲಿ ಎಲ್ಲರೂ ಕೂಡ
ಜಗತ್ತಿನಲ್ಲಿ ಹುಟ್ಟಿರೋರು ಎಲ್ಲರೂ ಕೂಡ ಸರಿಸಮಾನರು ಅಂತ ಹೇಳೋದು. ಇಂಥ ಒಂದು ರೀತಿಯಂಥ ಪರಿಕಲ್ಪನೆ ಜಾಗತಿಕವಾಗಿರುವಂಥ ಎಲ್ಲರೂ ಕೂಡ ಸರಿಸಮಾನರು, ಮೇಲು ಕೀಲಿಲ್ಲ ಅಥವಾ ಎಲ್ಲರನ್ನೂ ಪ್ರೀತಿಸುವಂಥ ಒಂದು ಧರ್ಮ ಅಂತಿರುವಂಥ ಪರಿಚಯಿಸುವಂಥ ಒಂದು ಸಣ್ಣ ಒಂದು ಪುಟ್ಟ ಕಾರ್ಯಕ್ರಮ ಇದು. ಇಂಥ ಕಾರ್ಯಕ್ರಮ ಹೆಚ್ಚು ಎಲ್ಲ ಮಸೀದಿಗಳಲ್ಲೂ ಹೆಚ್ಚು ಹೆಚ್ಚು ನಡೀಬೇಕು. ಆಗ ಈ ಜನರ ಮಧ್ಯೆ ಇರುವಂಥ ಒಂದು ಅಪನಂಬಿಕೆ ಹೋಗಲಾಗುತ್ತೆ, ಹಾಗೂ ಸಮಾಜ ಏಕೀಕರಣವಾಗುವಂಥ ಒಂದು ಕಾರ್ಯಕ್ರಮ ಆಗುತ್ತೆ. ಸರ್, ಈಗ ಈ ಕಾರ್ಯಕ್ರಮ ಎಲ್ಲ ಮಸೀದಿಯಲ್ಲಿ ಮಾಡೋದಕ್ಕೆ ತಾವು ಏನು ಆದ ಕಾರ್ಯಕ್ರಮ ಇಲ್ಲ, ಇದು ಈಗ ಇವರು ಇದೊಂದು ಹೊಸ ಮಾಡಿರುವಂಥ ಕಾರ್ಯಕ್ರಮ ಹಿಂದೆ ಕೂಡ ಮಾಡಿದ್ದಾರೆ, ಬೇರೆ ಬೇರೆ ನಗರಗಳಲ್ಲಿ, ಮೈಸೂರು ನಗರಲ್ಲೂ ಕೂಡ ಮಾಡಿದ್ದಾರೆ. ಇದು ಇಂಥ ಕಾರ್ಯಕ್ರಮ ಪ್ರತಿ ಮಸೀದಿಯಲ್ಲಿ ನಡಿಬೇಕು. ಪ್ರತಿಯೊಂದು ವಠಾರದಲ್ಲೂ ಮೊಹಲ್ಲದಲ್ಲೂ ಇಂಥ ಕಾರ್ಯಕ್ರಮ ನಡೆದರೆ ಜನರಲ್ಲಿರುವಂಥ ಅಪನಂಬಿಕೆ ದೂರ ಆಗುತ್ತೆ ಅಂತ. ಸರ್, ಅಂದರೆ ಬರೀ ಅಪನಂಬಿಕೆ ದೂರ ಆಗೋದು ಮಾತ್ರ ಕಾರ್ಯಕ್ರಮ ಅಲ್ಲ, ಹಂಗಂದರೆ ಯಾಕಂದರೆ ಈಗ ಪ್ರಚಾರ ಸಾಮೂಹಿಕ ಮಾಧ್ಯಮದಲ್ಲಿ ಮತ್ತು ಬೇರೆ ಬೇರೆ ಸಮಾಜದಲ್ಲಿ ಧರ್ಮದ ಬಗ್ಗೆ ಇರುವಂಥ ಹಲವಾರು ರೀತಿಯಲ್ಲಿರುವಂಥ ಸುಳ್ಳು ಆರೋಪ ವದಂತಿಗಳು ಹಬ್ತಾ ಇರ್ತವೆ ಕಾಲಕಾಲಕ್ಕೆ. ವಿಶೇಷವಾಗಿ ಕಳೆದ 2 ದಶಕಗಳಲ್ಲಿ ನಡೀತಾ ಇದೆ. ಇದು ಹೋಗಲಾಡಿಸಿರುವಂಥ ನಿಟ್ಟಿನಲ್ಲಿರುವಂಥ ಒಂದು ಕಾರ್ಯಕ್ರಮ. ಸರ್, ಇನ್ನೊಂದು ಸ್ಮಾಲ್ ಕ್ವಶನ್. ನಿಮ್ಮ ದೇವರು ಒಬ್ಬನೇ, ನಿಮ್ಮೆಲ್ಲ ಒಬ್ಬನೇ ಇದು ಪೂಜೆಗೆ ಲಾಯಕು, ಬೇರೆ ಯಾರಿಲ್ಲ ಅಂತ ಎಲ್ಲ ತಪ್ಪು ಕಲ್ಪನೆ ಮಾಡ್ತಾರೆ. ಇಲ್ಲ, ಯಾಕೆಂತ ಅಲ್ಲ ಅಂತ ಹೇಳಿದರೆ ಇದು ಕೇವಲ ಅಲ್ಲ ಅಂತ ಹೇಳಿದರೆ ದೇವರು ಅಂತ ಅರ್ಥ. ಈಗ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಈಗ ವಿಶೇಷವಾಗಿ ಕ್ರಿಶ್ಚಿಯನ್ಸ್, ಅರಬಿಕ್ ಮಾತಾಡುವಂಥ ಕ್ರಿಶ್ಚಿಯನ್ಸ್ ಈಗ ಲೆಬನಾನ್ನಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಅವರು ಕೂಡ ಅಲ್ಲ ಅಂತೇಳಿ ಹೇಳ್ತಾರೆ. ಇದು ಅಲ್ಲ ಅಂತೇಳಿ ಜಸ್ಟ್ ದೇವರು ಅಂತೇಳಿ, ಅದ್ರಿಗೆ ಇದು ದೇವರು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಎಲ್ಲರಿಗೂ ಸರಿಸಮಾನವಾದ. ಈಗ ಜಗತ್ತಿನಲ್ಲಿ ಈಗ ಇಸ್ಲಾಂ ಧರ್ಮ ಏನು ಹೇಳ್ತಾ ಅಂತಂದರೆ, ಈಗ ಹಿಂದೂ ಧರ್ಮದಲ್ಲಿ 33 ಕೋಟಿ ದೇವತೆಗಳಿರುವಂಥ ಹೇಳುವಂಥ ರೀತಿಯಲ್ಲೇ ಇಸ್ಲಾಂ ಧರ್ಮ ಕೂಡ ಹೇಳ್ತಾ ಇದೆ. 1,24,000 ಪ್ರವಾದಿಗಳು ಹುಟ್ಟಿ ಬಂದಿದ್ದಾರೆ. ಮುಹಮ್ಮದ್ ಪೈಗಂಬರರು ಕೊನೆಯ ಪ್ರವಾದಿ ಅಂತ ಹೇಳುವಂಥದ್ದು. ಅದೇ ರೀತಿ ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಪ್ರವಾದಿಗಳ ಪಾದಸ್ಪರ್ಶವಾಗದೇ ಇರುವಂಥ ಜಾಗ ಜಗತ್ತಿನಲ್ಲಿ ಎಲ್ಲೂ ಇಲ್ಲ ಅಂತೇಳಿ ನಮ್ಮ ದೇಶ ಸಹಿತ. ವಿಶ್ವದಲ್ಲಿ ಎಲ್ಲ ದೇವರು ಒಂದೇ ನಾಮ ಹಲವು ಅಂತಕ್ಕಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಅವರವರು ಅವ್ರವ್ರದ್ದೇ ಆದಂಥ ಇದರಲ್ಲಿ ಪೂಜೆ ಮಾಡ್ತಾರೆ. ಮತ್ತು ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡಲಿಕ್ಕೆ ಕೆಲವೊಂದು ಜನ ಸಮಾಜದಲ್ಲಿ ಗೋಡೆಗಳನ್ನು ನಿರ್ಮಿಸ್ತಾ ಇದ್ದಾರೆ. ಆ ಗೋಡೆಗಳನ್ನು ಕೆಡಬೇಕು, ಮಾನವೀಯತೆ ಉಳಿಬೇಕು, ಸಮಾಜ ನೆಮ್ಮದಿಯಾಗಿ ಶಾಂತಿಯಾಗಿ ಅಭಿವೃದ್ಧಿಯತ್ತ ಹೋಗಬೇಕು ಅಂತಕ್ಕಂಥ ಸದುದ್ದೇಶದಿಂದ ಇವತ್ತು ನಮ್ಮ ಆರಿಫ್ ಹುಸೇನ್ ಅವರು, ಇಬ್ರಾಹಿಂ ಸಾಹೇಬರು ಎಲ್ಲ ಕೂಡಿ ಎಲ್ಲರ ಭಾತೃತ್ವವನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದಿಸ್ತೇನೆ. ಬಳಸಬೇಕು. ಈ ಥರ ಧರ್ಮದವ್ರನ್ನ ಕರೆಸಿ ನಾವು ನಮ್ಮ ಮಸೀದಿನ ಅವ್ರಿಗೆ ತೋರಿಸಬೇಕು ಅಂತ ಈ ಕಾರ್ಯಕ್ರಮ ಹಾಕ್ಕೊಂಡು ನಾವು ಇವತ್ತು ಮೈಸೂರು ನಗರದಲ್ಲಿ ಪ್ರಥಮ ಬಾರಿಗೆ ಈ ಮಸ್ಜಿದ್ ಅಬೂಬಕ್ಕರ್ ಆಲೆ ಹದೀಸ್ನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಉದ್ದೇಶ ಇಷ್ಟೇ, ಇಸ್ಲಾಂ ಧರ್ಮದಲ್ಲಿ ಇತರ ಧರ್ಮದವ್ರಿಗೂ ಕೂಡ ಮಾನ್ಯತೆ ಅಷ್ಟೇ ಇದೆ. ನಮ್ಮ ಮಸೀದಿ ಬರೀ ಮುಸಲ್ಮಾನರಿಗಿಲ್ಲ, ಎಲ್ಲರೂ ಬರ್ಬೋದು. ಬಟ್ ಈ ಮಸೀದಿಗಳಲ್ಲಿ, ನಮ್ಮ ಮಸೀದಿಗಳಲ್ಲಿ, ಆಲೆ ಹದೀಸ್ ಜಮಾತ್ ಮಸೀದಿಗಳಲ್ಲಿ ಹೆಣ್ಮಕ್ಳಿಗೂ ಕೂಡ ಮಸೀದಿನಲ್ಲಿ ಬಂದು ಪ್ರಾರ್ಥನೆ ಮಾಡೋಕ್ಕೆ ಒಂದು ಅವಕಾಶ ಇದೆ. ಇದು ಕೂಡ ಹೆಣ್ಮಕ್ಳು ಬಂದು ನೋಡ್ಬೋದು, ಇಲ್ಲಿ ಪ್ರಾರ್ಥನೆಗೆ ಬರ್ಬೋದು. ಇನ್ನು ಮುಂದಿನ ದಿನಗಳಲ್ಲಿ ನಾವು ಯೋಚನೆ ಮಾಡ್ತಾಯಿದ್ದೀವಿ, ಮಸೀದಿ ಶುಕ್ರವಾರ ಏನು ಬೋಧನೆ ಮಾಡ್ತಾರೆ ನಮ್ಮ ಗುರುಗಳು, ಅದು ಕನ್ನಡದಲ್ಲಿ ಮಾಡಬೇಕು, ಅದು ಪ್ರಾರಂಭ ಆಗಬೇಕು. ಮೈಸೂರಿನಲ್ಲಿ ಪ್ರಾರಂಭ ಆದರೆ ಇತರ ಧರ್ಮದವ್ರಿಗೂ ಕೂಡ ಇಸ್ಲಾಂ ಧರ್ಮ ಏನು ಅಂತ ಪರಿಚಯಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕು ಅಂತ ಈ ಉದ್ದೇಶದಿಂದ ಇವತ್ತು ಮೈಸೂರು ನಗರದಲ್ಲಿ ಬಡ ಮಕಾನದಲ್ಲಿ ಇರ್ತಕ್ಕಂಥ ಈ ಮಸೀದಿ ಸುಭಾಷ್ ನಗರದಲ್ಲಿ ಮಸ್ಜಿದ್ ಅಬೂಬಕ್ಕರ್ ಇದರಲ್ಲಿ ಭಾಳಷ್ಟು ಜನ ನಮ್ಮ ನಾನ್ ಮುಸ್ಲಿಂ ಹಿಂದೂ ಸಹೋದರರನ್ನ ಕರೆಸಿ ನಮ್ಮ ಮಸೀದಿನ ಪರಿಚಯ ಮಾಡಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ತಾವೆಲ್ಲ ಇದ್ದೀರಾ, ತಾವು ಎಲ್ಲರೂ ನೋಡಿ ಅವ್ರಿಗೆ ಒಪಿನಿಯನ್ ತೊಗೊಂಡು ಅವ್ರದ್ದು ತಾವೆಲ್ಲ ಇಲ್ಲೇ ನೋಡ್ಕೊಂಡು ಹೋಗ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಇವತ್ತಿನ ದಿನ ನಾವು ಇಟ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ಮಸೀದಿ ಇರ್ಬೋದು, ಇನ್ನೊಂದು ಮಸೀದಿ ಇರ್ಬೋದು. ಮೈಸೂರು ನಗರದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮಸೀದಿಯಲ್ಲಿ ಅನ್ನ ಧರ್ಮೀಯರಿಗೆ ಕರೀತಕ್ಕಂಥ ಕೆಲಸ ನಾವು ಮಾಡಬೇಕು ಅಂತ ಉದ್ದೇಶದಿಂದ ಇವತ್ತು ಪ್ರಾರಂಭ ಮಾಡಿದ್ದೀವಿ. ಅವಕಾಶ ಸಾರ್ವಜನಿಕರು ಯಾವಾಗ ಬೇಕಾದರೂ ಮಸೀದಿ ನಮಾಜ್ ಟೈಮ್ದಲ್ಲಿ ಬರ್ಬೋದು, ಕೂತ್ಕೊಂಡು ನೋಡ್ಬೋದು.
ಎಲ್ಲ ಮಾಡ್ಬೋದು. ಇಲ್ಲಿ ಬರಬಾರ್ದು ಅಂತ ಎಲ್ಲೂ ಇಲ್ಲ. ಈ ಮಸೀದಿ ಎಲ್ಲರದು, ಬರೀ ಮುಸಲ್ಮಾನರಿಲ್ಲ, ಎಲ್ಲ ಧರ್ಮದವ್ರದ್ದು, ಎಲ್ಲ ಮಾನವ ಜನಗಳಿಗೆ ಈ ಮಸೀದಿ ಇರ್ತಕ್ಕಂಥದ್ದು. ದೇವರು ಎಲ್ಲರದು ದೇವರು ಒಂದೇ. ನಾವು ಅರಬ್ಬಿನಲ್ಲಿ ಅಲ್ಲಾಹ್ ಅಂತ ಕರಿತೀವಿ, ಕನ್ನಡದಲ್ಲಿ ದೇವರು ಅಂತ ಕರೀತಾರೆ, ಇಂಗ್ಲೀಷಲ್ಲಿ ಗಾಡ್ ಅಂತ. ದೇವರು ಒಂದೇ, ಎಲ್ಲರಿಗೂ ಒಂದೇ. ಮಸೀದಿನಲ್ಲಿ ಯಾವಾಗ ಬೇಕಾದ್ರೂ ಬರ್ಬೋದು. ಇಲ್ಲಿ ಪ್ರಾರ್ಥನೆ ನಡೀತಕ್ಕಂಥ ಪ್ರಾರ್ಥನೆ ನೋಡ್ಬೋದು ಕಣ್ಣಿಂದ. ಆಮೇಲೆ ಏನಾರ ಭೋಜನೆ ಆಗೋ ಟೈಮ್ನಲ್ಲಿ ಅದು ಕೂಡ ಕೇಳ್ಬೋದು. ಬಟ್ ಇದ್ಮೇಲೆ ನಾವು ಕನ್ನಡದಲ್ಲಿ ಬೋಧನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಯೋಚನೆಯಲ್ಲಿ ಇದ್ದೀವಿ. ಅದು ಅದೇ ಶೀಘ್ರದಲ್ಲಿ ಈ ಮಸೀದಿನಲ್ಲಿ ಒಂದು ಶುಕ್ರವಾರ ತಿಂಗಳಿಗೆ 1 ಟೈಮ್ ಕನ್ನಡದಲ್ಲಿ ಬೋಧನೆ ಆಯ್ತದೆ. ಅದು ಮುಸಲ್ಮಾನರ ಜೊತೆಯಲ್ಲಿ ಇತರ ಧರ್ಮದವ್ರಿಗೂ ಕೂಡ ಆ ಬೋಧನೆ ಅವ್ರಿಗೆಲ್ಲ ಸಮಾನವಾಗಿ ಮಾಡಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿ ಇದ್ದೀವಿ. ನಮಸ್ಕಾರ. ಹಲೋ, ನಾವು ಇಲ್ಲಿಗೆ ಬಂದ್ವಿ. ತುಂಬ ಖುಷಿ ಆಯಿತು. ಮಸೀದಿಲಿ ಎಲ್ಲ ಪ್ರೋಗ್ರಾಮ್ಗಳು ಎಲ್ಲ ದೇವ್ರ ಥರ ನಮ್ಮ ಥರನೇ ಎಲ್ಲ ನಮಗೆ ಅಡ್ವರ್ಟೈಸ್ ಮಾಡಿಕೊಟ್ರು. ಕೇಳ್ಬಿಟ್ಟು ನನಗೆ ತುಂಬ ಸಂತೋಷ ಆಯಿತು. ನೀವು ಅದೇ ಥರ ನಮ್ಮ ದೇವ್ರು ಬೇರೆ, ನಿಮ್ಮ ದೇವ್ರು ಬೇರೆ ಅಲ್ಲ, ಎಲ್ಲ ಒಂದೇ ಥರ ಇತ್ತು. ಆದರೆ ನಿಮ್ಮದು ಭಾಷೆ ಬೇರೆ ಅಷ್ಟೇ ಹೊರತು ನಮ್ಮದು ಕನ್ನಡ ಭಾಷೆ. ತುಂಬ ಖುಷಿ ಆಯಿತು. ಅದೇ ಥರ ಎಲ್ಲರೂ ಮಾಡ್ಕೊಂಡೋಗಿ ಖುಷಿ ಆಯಿತು. ಮಸೀದಿ ಹಾಲುಗಳು ತುಂಬ ಚೆನ್ನಾಗಿದೆ. ಎಲ್ಲ ಹಾಲುಗಳೆಲ್ಲ ತುಂಬ ಚೆನ್ನಾಗಿದೆ. ಊಟನೂ ಚೆನ್ನಾಗಿತ್ತು. ಎಲ್ಲ ಮಾಡಿದರು. ತುಂಬ ಖುಷಿ ಆಯಿತು. ಇದೇ ಥರ ಎಲ್ಲ ಕಡೆ ಮಸೀದಿಯಲ್ಲೂ ಮಾಡಿ ತುಂಬ ಖುಷಿ ಆಗುತ್ತೆ. ಹಾಂ, ಎಲ್ಲರೂ ಎಲ್ಲ ಮಸೀದಿಯಲ್ಲಿ ಇದೇ ಥರ ಮಾಡಿ ಖುಷಿ ಆಗುತ್ತೆ. ತುಂಬ ಸಂತೋಷ ಆಯಿತು. ಇದೇ ಥರ ಇರಲಿ, ಪ್ರವೇಶ ಇರಬೇಕು. ಹೆಂಗಸ್ರಿಗೂ ಪ್ರವೇಶ ಇರಬೇಕು, ಗಂಡಸ್ರಿಗೂ ಪ್ರವೇಶ ಇರಬೇಕು ಅಲ್ವೇ? ಖುಷಿ ಆಯಿತು ನಾನು ಇಲ್ಲಿ ಬಂದಿದ್ದು. ನಾವು ಮಸೀದಿಯಲ್ಲಿ ಇದೇ ಥರ ಎಲ್ಲ ಕಡೆನೂ ನಡ್ಕೊಂಡು ಹೋಗಲಿ. ರೂಮು ಅದು ಹಾಲೆಲ್ಲ ತುಂಬ ಚೆನ್ನಾಗಿದೆ. ತುಂಬ ಅಲಂಕಾರ ಮಾಡಿದ್ದೀರಿ. ಖುಷಿ ಆಯ್ತಪ್ಪ. ಇದಕ್ಕಿಂತ ಮುಂಚೆ ಯಾವಾಗಲೂ ಭೇಟಿ ಕೊಟ್ಟಿದ್ದೀರಾ? ಇಲ್ಲ, ನಾನೆಲ್ಲೂ ಭೇಟಿ ಕೊಟ್ಟಿಲ್ಲ. ಫಂಕ್ಷನ್ಗೆ ಬಂದಿದ್ದೀನಿ, ಮದುವೆಗೆ ಬಂದಿದ್ದೀನಿ. ಆದರೆ ಈ ದೇವ್ರ ಕಾರ್ಯಕ್ಕೆ ನಾನು ಈ ಫಂಕ್ಷನ್ಗೆ ನಾನು ಬಂದಿದ್ದೀನಿ. ಖುಷಿ ಅನಿಸಿದೆ. ತುಂಬ ಖುಷಿ ಆಯಿತು. ಕಾರ್ಯಕಲಾಪಗಳು, ಚಟುವಟಿಕೆಗಳು ಎಲ್ಲ ಖುಷಿ ಆಯ್ತಪ್ಪ. ತುಂಬ ಖುಷಿ ಆಯಿತು. ತುಂಬ ಸಂತೋಷಿಸ್ತೇನೆ. ಏನೋ ಇಲ್ಲಿ ಈ ಸಾರ್ವಜನಿಕರ ದೃಶ್ಯದಲ್ಲಿ ಮಸೀದಿ ಅಂದರೆ ಒಂದು ಅಪನಂಬಿಕೆ ಇರ್ತದೆ, ಅಲ್ಲಿ ಏನೋ ಇರ್ತದೆ. ಇಲ್ಲ ಇಲ್ಲ ಇಲ್ಲ, ಏನಿಲ್ಲ. ಒಂಥರ ಖುಷಿ ಆಯಿತು. ಎಲ್ಲ ಒಂದು ಕಡೆಯಿಂದ ಎಲ್ಲ ಅಡ್ವರ್ಟೈಸ್ ಮಾಡ್ಕೊಂಡು ಬಂದರು. ತುಂಬ ಖುಷಿ ಆಯಿತು ನಮಗೆ. ಭೇಟಿಗಿಂತ ಮುಂಚೆ ಏನಾದರೂ ತಪ್ಪು ಕಲ್ಪನೆ ಇತ್ತಾ ಮೇಡಮ್? ಇಲ್ಲ ಇಲ್ಲ, ಏನೂ ಇರಲಿಲ್ಲ. ತಪ್ಪು ಕಲ್ಪನೆ ಏನೂ ಇಲ್ಲ. ಖುಷಿ ಆಯ್ತಪ್ಪ. ಧನ್ಯವಾದಗಳು. أشهد أن لا إله إلا الله أشهد أن محمدا رسول الله حي على الصلاة حي على الفلاح قد قامت الصلاة قد قامت الصلاة الله أكبر الله أكبر لا إله إلا الله. सफ़ों को दुरुस्त कीजिए, कदम से कदम और कंधे से कंधा मिलाइए. सफ़ों के दरमियान खाली जगह मत छोड़िए. मिल मिल कर खड़े हो जाइए. ख़वातीन भी अपनी सफ़ों को दुरुस्त कर लें. अल्लाहु अकबर. अल्लाह अकबर. अल्लाह अकबर.
أكبر अस्सलाम वालेकुम रहमतुल्लाहि व बरकातुहू। आज तारीख 9 अगस्त 2026 हम मस्जिद अबू बकर बड़ा मकान मैसूर में हैं और मस्जिद की कमेटी, मस्जिद अबू बकर कमेटी के लोगों ने और सबील रसूल मैसेंजर्स पाक ने हमारे मस्जिद से 2 से 5 किलोमीटर के दायरे में जितने हम वतनी भाई बहन, ब्रदर्स एंड सिस्टर्स ऑफ आवर नेशन इंडिया, उन सबको दावत दी है और मस्जिद को बुलाया है। हम इस बात का बड़े ही खुशी और बड़े ही प्यार से हम खुश नसीब हैं कि हमारे मेहमान, हमारे पड़ोसी आपने वक्त निकाला आया। हम ख़ास शुक्रिया अदा करते हैं मस्जिद कमेटी, मस्जिद के इमाम इब्राहिम आनी साहब का, मस्जिद के ज़िम्मेदारों में रहमान शरीफ साहब का, सुलेमान भाई का, कॉर्पोरेटर एक्स मेयर आरिफ साहब का, हमारे जमात हदीस के ज़िम्मेदार शाह वलीउल्लाह उमरी हफीजुल्लाह का, इरफान साहब मिर्ची सेठ नाजिम जमात हैदराबाद मैसूर का, और दीगर जितने भाई आप सब ने ज़ाहिरी और छुपा हुआ इस प्रोग्राम में ताउन किया। अल्लाह आप सबको अजर अजीम दे। हमारी कोशिश होनी चाहिए कि हमारी हर मस्जिद मैसूर में और कर्नाटका में इस काम को आगे बढ़ाए। सबील रसूल मैसेंजर्स पाक एम्पायर टीम आपका पूरा साथ देने रेडी है और ख़ासकर सारे स्कॉलर्स, शेख इब्राहिम आनी साहब, शेख इजाज़ साहिब उमरी, शेख डॉक्टर कलीम उमरी हफीजुल्लाह, शेख अब्दुल रज़ाक उमरी हफीजुल्लाह, ये सारे उलमा कराम जो आज आए हैं और सारे दुआ स्कॉलर्स, मुक़र्रिरीन और एजुकेटर्स जो इस पैगाम को हमारे ब्रदर सिस्टर्स, हमारे हमवतनी भाई बहन तक पहुँचाना चाहते हैं। मैं गुजारिश करता हूँ सीनियर साइंटिस्ट जावेद साहब का कि वो आए और हमारे जो मेहमान यहाँ बैठे हैं उनको नमाज क्या है, इस प्रोग्राम का क्या मकसद है, कुछ वक्त में बताएं। उसके बाद हमारी जो नशिस्त है वो करनी होगी इंशाअल्लाह। जज़ाकुमुल्लाह खैर। अस्सलामु अलैकुम। ನಾನು ಎಲ್ಲದಕ್ಕಿಂತ ಮೊದಲು ಆ ಮೇಲಿರೋ ಸೃಷ್ಟಿಕರ್ತನ ಧನ್ಯವಾದಗಳಂತ ಅರ್ಪಿಸ್ತಾ, ಇಲ್ಲಿ ನಮಗೆ ಈ ಆಸ್ಪದ ಮಾಡಿಕೊಟ್ಟಂಥ ಈ ಮಸೀದಿಯ ಈ ಜಿಮ್ಮೆದಾರಗಳಿದ್ದಾರಲ್ಲ ಅವ್ರಿಗೂ ಸಹ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ, ನನ್ನ ಈ 2 ನಿಮಿಷ ಮಾತಾಡಿಕೊಟ್ಟಿದ್ದಕ್ಕೆ, ನೀವೆಲ್ಲ ಕೇಳಿದ್ದಕ್ಕೆ ನಿಮಗೂ ಸಹ ಈ ಧನ್ಯವಾದಗಳನ್ನ ಅರ್ಪಿಸ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಮಸೀದಿ ಸಂದರ್ಶನಕ್ಕೆ ಬಂದಂಥ ಎಲ್ಲ ಸಾರ್ವಜನಿಕರಿಗೆ, ಸರ್ವ ಧರ್ಮದವರಿಗೆ ನಾನು ಸುಸ್ವಾಗತ ಕೋರುತ್ತೇನೆ. ಈ ಮಸೀದಿ ಕಮಿಟಿಯಿಂದ ಬಂದಂಥ ನಮ್ಮ ಸಹೋದರರಿಗೆ ನಾನು ಸ್ವಾಗತ ಕೋರುತ್ತಾ, ತಾವೆಲ್ಲರೂ ಈ ಮಸೀದಿಯಿಂದ, ಈ ಮೈಕಿನಿಂದ ಒಂದು ಶಬ್ದವನ್ನು ಮೊಳಗೋದನ್ನು ತಾವೆಲ್ಲರೂ ಕೇಳ್ತಾ ಇದ್ದೀರಿ. ಚಿಕ್ಕ ವಯಸ್ಸಿನಿಂದ ಹಿಡಿದು ಈಗೂ ಕೂಡ ಆ ಶಬ್ದವನ್ನು ತಾವು ಎಲ್ಲರೂ ಆಲಿಸ್ತಾ ಬರ್ತಾ ಇದ್ದೀರಿ. ಈಗೂ ಕೂಡ ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ಆ ಶಬ್ದ ಏನಪ್ಪ ಅಂದರೆ ಅಲ್ಲಾಹು ಅಕ್ಬರ್ ಅಂತ. ಅಜಾನ್ ಅಂದರೆ ಏನು ಅಂತ ಅರ್ಥ ಅಂದರೆ, ನಾನು ತಮ್ಮೆಲ್ಲರಿಗೂ ಕನ್ನಡದಲ್ಲಿ ತಿಳಿಸಿ ಹೇಳ್ತೀನಿ, ತಾವೆಲ್ಲರೂ ಗಮನಿಸಬೇಕು ಮತ್ತು ಆಲಿಸಬೇಕು. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಅಲ್ಲಾಹನು ಅತ್ಯಂತ ಮಹಾನನು, ಅಲ್ಲಾಹನು ಎಲ್ಲರಿಗಿಂತ ದೊಡ್ಡವನಾಗಿದ್ದಾನೆ ಎಂದರ್ಥ. ಅಂದರೆ ಭಾಳಷ್ಟು ಜನರು ಅಪಾರ್ಥ ಮಾಡ್ಕೊತಾರೆ. ಇವು ಅಕ್ಬರ್ ಅಂದರೆ ಈ ಅಕ್ಬರ್ ರಾಜಾಗೆ ನೆನೆಸ್ತದಾರ ಅಂತ ಭಾಳಷ್ಟು ಜನರು ಅಪಾರ್ಥ ಮಾಡ್ಕೊತಾರೆ. ಅಕ್ಬರ್ ಅಂದರೆ ದೊಡ್ಡವನು ಅಂತ ಅರಬಿಕ್ ಭಾಷೆಯಲ್ಲಿ ಇದರ ಅರ್ಥ. ಇದು ಕೂಡ 2 ಬಾರಿ ಹೇಳಲಾಗುತ್ತದೆ, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಆ ಸೃಷ್ಟಿಕರ್ತ ಅಲ್ಲಾಹನು ಎಲ್ಲರಿಗಿಂತ ದೊಡ್ಡವನಾಗಿದ್ದಾನೆ ಎಂದರ್ಥ. ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್, ನಾನು ಸಾಕ್ಷಿ ಹೇಳುತ್ತೇನೆ ಆ ಸೃಷ್ಟಿಕರ್ತ ಅಲ್ಲಾಹನ ಹೊರತು ಆರಾಧನೆಗೆ ನೈಜ ಹಕ್ಕುದಾರರು ಯಾರೂ ಇಲ್ಲ ಎಂದರ್ಥ. ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್, ನಾನು ಸಾಕ್ಷಿ ಹೇಳುತ್ತೇನೆ ಆ ಸೃಷ್ಟಿಕರ್ತ ಅಲ್ಲಾಹನ ಹೊರತು ಆರಾಧನೆಗೆ ನೈಜ ಹಕ್ಕುದಾರರು ಯಾರೂ ಇಲ್ಲ ಎಂದರ್ಥ. ಎಲ್ಲ ಶಬ್ದ ಕೂಡ 2 ಬಾರಿ ಹೇಳಲಾಗುತ್ತದೆ. ಅಶ್ಹದು ಅನ್ನ ಮುಹಮ್ಮದರ್ ರಸೂಲುಲ್ಲಾಹ್, ನಾನು ಸಾಕ್ಷಿ ಹೇಳುತ್ತೇನೆ ಮೊಹಮ್ಮದ್ ಪೈಗಂಬರರು ಆ ಸೃಷ್ಟಿಕರ್ತನ ಸಂದೇಶವಾಹಕರಾಗಿದ್ದರು, ಅಂದರೆ ಮೆಸೆಂಜರ್ ಆಗಿದ್ದರು ಎಂದರ್ಥ. ಅಶ್ಹದು ಅನ್ನ ಮುಹಮ್ಮದರ್ ರಸೂಲುಲ್ಲಾಹ್, ನಾನು ಸಾಕ್ಷಿ ಹೇಳುತ್ತೇನೆ ಪ್ರವಾದಿ ಮೊಹಮ್ಮದ್ ಪೈಗಂಬರರು ಆ ಸೃಷ್ಟಿಕರ್ತ ಅಲ್ಲಾಹನ ಸಂದೇಶವಾಹಕರಾಗಿದ್ದರು, ಮೆಸೆಂಜರ್ ಆಗಿದ್ದರು ಎಂದರ್ಥ. ಹಯ್ಯ ಅಲಾ ಸ್ವಲಾಹ್, ಬನ್ನಿ ನಮಾಜಿಗಾಗಿ ಬನ್ನಿ, ಆರಾಧನೆಗಾಗಿ ಬನ್ನಿ.
ಅಂದರೆ ಇದು ಒಂದು ಸಾರ್ವತ್ರಿಕ ಕರೆಯಾಗಿದೆ. ಇದರ ಅರ್ಥ ಏನಂದರೆ ಕೇವಲ ಮುಸಲ್ಮಾನರೇ ಮಸೀದಿ ಒಳಗಡೆ ಬಂದು ಆರಾಧನೆ ಮಾಡಿ ಅಂತ ಏನಿಲ್ಲ. ಸರ್ವ ಧರ್ಮದವರು, ಸರ್ವ ಸಮುದಾಯದವರು, ಮಹಿಳೆಯರು, ಪುರುಷರು ಈ ಮಸೀದಿನಲ್ಲಿ ಅಲ್ಲಾಹನ ಆರಾಧನೆ ಮಾಡೋಕ್ಕೆ ಬರ್ಬೋದು ಅಂತ ಅರ್ಥ. ಇದು ಒಂದು ಸಾರ್ವತ್ರಿಕ ಕರೆಯಾಗಿದೆ. ಕೇವಲ ಮುಸಲ್ಮಾನರಿಗೆ ಮಾತ್ರನೇ ಈ ಮಸೀದಿ ಒಳಗಡೆ ಬಂದು ಆರಾಧನೆ ಮಾಡಿ ಏನಂತಿಲ್ಲ. ಸರ್ವ ಧರ್ಮದವರು ಸರ್ವರು ಕೂಡ ಮಸೀದಿ ಒಳಗಡೆ ಅಲ್ಲಾಹನ ಆರಾಧನೆ ಮಾಡ್ಬೋದು. ಇಲ್ಲಿ ಪ್ರತ್ಯೇಕವಾಗಿ ಮಹಿಳೆಯರಿಗೆ ಆರಾಧನೆ ಮಾಡೋಕ್ಕೋಸ್ಕರ ವ್ಯವಸ್ಥೆ ಮಾಡಲಾಗಿದೆ. ನಂತರ ಹಯ್ಯಾಲಲ್ ಫಲಾ, ಬನ್ನಿ ವಿಜಯದ ಕಡೆಗೆ ಬನ್ನಿ, ಯಶಸ್ಸಿನ ಕಡೆಗೆ ಬನ್ನಿ ಎಂದರ್ಥ. ಹಯ್ಯಾಲಲ್ ಫಲಾ, ಬನ್ನಿ ವಿಜಯದ ಕಡೆಗೆ ಬನ್ನಿ, ಯಶಸ್ಸಿನ ಕಡೆಗೆ ಬನ್ನಿ ಎಂದರ್ಥ. ಇಲ್ಲಿ ಬೆಳಗಿನ ಜಾವ 4:15, 4:45, 5 ಗಂಟೆಗೆ ಶಬ್ದ ಮಾತ್ರ ಬೆಳಗ್ಗೆ ಆಗುತ್ತದೆ. ಇಲ್ಲಿ ಅಸ್ವಲಾತು ಖೈರುಂ ಮಿನನ್ ನೌಮ್, ನಿಮ್ಮ ನಿದ್ದೆಗಿಂತ ಉತ್ತಮವಾಗಿದೆ ಆ ಸೃಷ್ಟಿಕರ್ತನ ಆರಾಧನೆ, ನಮಾಜಿಗಾಗಿ ಬನ್ನಿ ಎಂದರ್ಥ. ಬೆಳಗಿನ ಜಾವ ಎಲ್ಲರೂ ಮಲಗೊಂಡಿರ್ತಾರೆ, ಆ ಸಮಯದಲ್ಲಿ ಕೂಡ ಆ ಸೃಷ್ಟಿಕರ್ತನ ಆರಾಧನೆ ಮಾಡೋಕ್ಕೋಸ್ಕರ ಬನ್ನಿ ಎಂದ ಅರ್ಥ ಒಂದು ಕರೆಯಾಗಿದೆ. ಅಸ್ವಲಾತು ಖೈರುಂ ಮಿನನ್ ನೌಮ್, ನಿಮ್ಮ ನಿದ್ದೆಗಿಂತ ಉತ್ತಮವಾಗಿದೆ ಆ ಸೃಷ್ಟಿಕರ್ತನ ಆರಾಧನೆ, ನಿಮ್ಮ ನಿದ್ದೆಯನ್ನು ತ್ಯಜಿಸಿ ಆ ಸೃಷ್ಟಿಕರ್ತನ ಆರಾಧನೆಗೋಸ್ಕರ ಬನ್ನಿ. ಇದು ಸರ್ವರು ಕೂಡ ಮಸೀದಿಗೊಳಗೆ ಬನ್ನಿ ಎಂದರ್ಥ ಆಗಿರೋದು. ಕೊನೆಯದಾಗಿ 2 ಶಬ್ದಗಳು ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಅಲ್ಲಾಹನು ಅತ್ಯಂತ ಮಹಾನನು, ಅಲ್ಲಾಹನು ಆ ಸೃಷ್ಟಿಕರ್ತನು ಎಲ್ಲರಿಗಿಂತ ದೊಡ್ಡವನಾಗಿದ್ದಾನೆ ಎಂದರ್ಥ. ಲಾ ಇಲಾಹ ಇಲ್ಲಲ್ಲಾಹ್, ಅಲ್ಲಾಹನ ಹೊರತು ಆರಾಧನೆಗೆ ನೈಜ ಹಕ್ಕುದಾರರು ಯಾರೂ ಇಲ್ಲ ಎಂದರ್ಥ. ಇದು ಅಜಾನಿನ ಅರ್ಥ ಆಯಿತು, ಮುಗೀತು. ಇದ್ರ ಬಗ್ಗೆ ಇದು ದಿನಕ್ಕೆ 5 ಬಾರಿ ಕೊಡಲಾಗುತ್ತದೆ. ಈ ಕರೆ ಏನಪ್ಪ ಅಂದರೆ ದಿನಕ್ಕೆ 5 ಬಾರಿಯನ್ನು ಕರೆಯಲಾಗುತ್ತದೆ. ಬೆಳಗ್ಗೆ 4:45 ಕರೀತಾರೆ, ಮಧ್ಯಾಹ್ನ 1 ಗಂಟೆಗೆ, ಆಮೇಲೆ ಮುಸ್ಸಂಜೆ 4 ಗಂಟೆಗೆ, ಸಂಜೆ 7:15, ರಾತ್ರಿ ನಮಾಜ್ 8 ಗಂಟೆಗೆ ಅಜಾನ್ ಕರೀತಾರೆ. ಇದು ದಿನಕ್ಕೆ 5 ಬಾರಿ ನಮಾಜ್ ಮಾಡಲಾಗುತ್ತದೆ. ಇದ್ರ ಬಗ್ಗೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಹೇಳ್ತಾರೆ, ತಮ್ಮ ಸಹಚರರಿಗೆ ಹೇಳ್ತಾರೆ, ಓ ನನ್ನ ಸಹಾಬಗಳೇ, ನಿಮ್ಮ ಮನೆ ಮುಂದೆ ನದಿ ಹರಿತಾ ಇರ್ತೈತಿ, ಆ ನದಿ ಒಳಗಡೆ ನೀವು ದಿನಕ್ಕೆ 5 ಬಾರಿ ಸ್ನಾನ ಮಾಡಿದ್ರೆ ನಿಮ್ಮ ಮೈ ಒಳಗಡೆ ಕೊಳಕು ಗಲೀಜಿರುತ್ತಾ ಅಂತ ಪ್ರಶ್ನೆ ಮಾಡ್ತಾರೆ. ತಮ್ಮ ಸಹಚರವರೆಲ್ಲರೂ ಹೇಳ್ತಾರೆ, ಓ ಪ್ರವಾದಿಯವರೇ, ದಿನಕ್ಕೆ ನಾವು 5 ಬಾರಿ ನಾವು ಸ್ನಾನ ಮಾಡಿದ್ರೆ ನಮ್ಮ ಮೈ ಒಳಗಡೆ ಗಲೀಜು ಕೊಳಕು ಇರೋದಿಲ್ಲ. ಹಾಗೆಯೇ ನೀವು ದಿನಕ್ಕೆ 5 ಬಾರಿ ನಮಾಜ್ ಮಾಡೋದ್ರಿಂದ ನಿಮ್ಮ ಪಾಪಗಳನ್ನು ಮನ್ನಿಸಲಾಗುತ್ತದೆ, ಸಣ್ಣ ಪುಟ್ಟ ಪಾಪಗಳನ್ನು ಮನ್ನಿಸಲಾಗುತ್ತದೆ ಅಂತ ಹೇಳಿದರು. ಹಾಗೆ ಕೂಡ ಎಲ್ಲ ಸರ್ವಧರ್ಮದರು ಕೂಡ ಎಲ್ಲರೂ ಕೂಡ ಮಸೀದಿ ಒಳಗಡೆ ಬಂದು ಆ ಸೃಷ್ಟಿಕರ್ತನ ಆರಾಧನೆ ಮಾಡಿ ನಮ್ಮ ಪಾಪಗಳನ್ನು ಮನ್ನಿಸಲಬಹುದು ಆ ಸೃಷ್ಟಿಕರ್ತನ. ಧನ್ಯವಾದಗಳು ಸರ್.